ಪದೇ ಪದೇ ಮೂತ್ರ ಹೋಗ್ತಕ್ಕಂಥದ್ದು, ಹೋಗ್ಬೇಕು ಅಂದ್ರೆ ತಕ್ಷಣ ಹೋಗ್ಬಿಡ್ಬೇಕು ಅಂತ ಅನಿಸ್ತಕ್ಕಂಥದ್ದು, ಮಲ್ಗದ ನಂತರ ರಾತ್ರಿ 2-3 ಸಲ ಎದ್ದೇಳ್ತಕ್ಕಂಥದ್ದು, ರೀಸಸ್ ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಬಿಟ್ಟು ಬಿಟ್ಟು ಹೋಗ್ತಕ್ಕಂಥದ್ದು, ಹೋಗ್ಬೇಕಾದ್ರೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ತಕ್ಕಂಥದ್ದು, ಸ್ಟ್ರೈನ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು, ರೀಸಸ್ ಮಾಡಿ ಬಂದ ನಂತರ ಪೂರ್ತಿ ಖಾಲಿ ಆಗ್ಲಿಲ್ಲ, ಇನ್ನೂ ಒಳಗಡೆ ಉಳ್ಕೊಂಡಿದ್ಯೇನೋ ಅಂತ ಅನಿಸ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಪ್ರಾಸ್ಟೇಟ್ ಇಂದ ಆಗ್ತಕ್ಕಂಥ ಕೆಲವು ಲಕ್ಷಣಗಳು. ಇವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮೈಲ್ಡ್ ಆಗಿರ್ತದೆ, ಹೋಗ್ತಾ ಹೋಗ್ತಾ ಮಾಡ್ರೇಟ್ ಆಗುತ್ತೆ, ಅದು ಹೋಗ್ತಾ ಹೋಗ್ತಾ ಸಿವಿಯರ್ ಆಗುತ್ತೆ, ತೀರಾ ಕಡೆಗೆ ಏನಾಗುತ್ತೆ ಪೂರ್ತಿ ಮೂತ್ರ ಕಟ್ಕೊಂಡ್ಬಿಡ್ತಬಹುದು, ಪೂರಾ ಬ್ಲಾಕ್ ಆಗಿ ಅವ್ರಿಗೆ ರೀಸಸ್ಸೇ ಮಾಡಕ್ ಆಗ್ದಲೇ ಇರಂಗ್ ಆಗ್ಬೋದು, ಅಥವಾ ಹನಿ ಡ್ರಿಬ್ಲಿಂಗ್ ಆಗ್ತಾ ಇರ್ತದೆ, ಆತರ ಆಗ್ಬೋದು. ಕೆಲವು ಸಲ ರೀಸಸ್ ಅಲ್ಲಿ ಬ್ಲಡ್ ಬರ್ಬೋದು, ಇನ್ ಕೆಲವು ಸಲ ಇನ್ಫೆಕ್ಷನ್ ಗಳು ಆದಾಗ ಉರಿ ಮೂತ್ರ ಬರ್ತಕ್ಕಂಥದ್ದು, ಚುರ ಅಂತಕ್ಕಂಥದ್ದು, ಇವೆಲ್ಲ ಆಗ್ಬೋದು. ಬಹಳ ಕಲ್ಗಳು ಆಗ್ಬಿಡ್ತವೆ ಇನ್ನೂ ನೆಗ್ಲೆಕ್ಟ್ ಸ್ಟೇಜ್ ಅಲ್ಲಿ, ಅವಾಗಂತೂ ರೀಸಸ್ ಮಾಡಿ ಬಂದ್ಮೇಲೆ ಪ್ರಾಣ ಹೋಗೋಷ್ಟು ಉರಿ ಬರ್ತಿರ್ತದೆ. ಈ ತರ ಎಲ್ಲ ಲಕ್ಷಣಗಳು ಪ್ರಾಸ್ಟೇಟ್ ಇಂದ ನಮ್ಗೆ ಆಗ್ತವೆ.